ಬಹಳ ನೋವಿನಿಂದ ಮಾನ್ಯ ಖರ್ಗೆ ಸಾಹೇಬರು ಖಂಡ್ರೆ ಸಾಹೇಬರಿಗೆ ಭೀಮಣ್ಣ ಖಂಡ್ರೆ ಸಾಹೇಬರಿಗೆ ನೆನೆದಿ ಅವರಿಗೆ ನಮನವನ್ನು ಸಲ್ಲಿಸಿದ್ದಾರೆ. ಯಾಕಂದರೆ ಭೀಮಣ್ಣ ಖಂಡ್ರೆ ಅವರು ಸಾಹೇಬರು ಹಾಗೂ ಭಾಲ್ಕಿ ಖರ್ಗೆ ಸಾಹೇಬರಿಗೆ ಅತ್ಯಂತ ಸಮೀಪವಾದಂಥ ಸಂಬಂಧಗಳು. ಖರ್ಗೆ ಸಾಹೇಬರ ಹುಟ್ಟೂರು ಕೂಡ ಇದೇ ತಾಲೂಕಲ್ಲಿ ಇರೋದ್ರಿಂದ ಅವರ ಸಂಬಂಧ ಬಹಳ ಆಳವಾಗಿದೆ. ಇವತ್ತು ಬೆಳಿಗ್ಗೆ ಮಾನ್ಯ ಖರ್ಗೆ ಸಾಹೇಬರು 6:30ಗೆ ನನಗೆ ಮಾತನಾಡಿ, ಎಷ್ಟೇ ಕಷ್ಟ ಆದರೂ ಕೂಡ ನೀವು ಹೋಗಿ ನಮ್ಮ ನಾಯಕರನ್ನ, ನಮ್ಮ ಹಿರಿಯರನ್ನ ನೀವು ಹೋಗಿ ಜನರ ಮುಂದೆ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅಂತ ಅವ್ರು ಹೇಳಿದರು. ಅದಾದಮೇಲೆ ಖಂಡ್ರೆ ಸಾಹೇಬ್ ಈಶ್ವರ್ ಸಾಹೇಬ್ರಿಗೆ ಕೂಡ ಅವ್ರು ಮಾತನಾಡಿದ್ದಾರೆ. ವೈಯಕ್ತಿಕವಾಗಿ ಮಾತನಾಡಬೇಕು ಅಂದರೆ ಭೀಮಣ್ಣ ಖಂಡ್ರೆ ಸಾಹೇಬರು ಬರೇ ಯಾವುದೋ ಒಂದು ಸಮಾಜಕ್ಕೆ ಅವರ ಕೊಡುಗೆ ಎಷ್ಟಿತ್ತು, ಈ ಭಾಗದ ಏಳಿಗೆ ಕೂಡ ಅಭೂತಪೂರ್ವವಾದಂಥ ಕೊಡುಗೆ ಆಗಿತ್ತು. ಏನು ಸ್ವಾತಂತ್ರ್ಯ ಹೋರಾಟ ಆಗಿರ್ಬೋದು, ಕರ್ನಾಟಕ ಏಕೀಕರಣ ಇರಬಹುದು, ಅಥವಾ ಆಪರೇಷನ್ ಪೋಲೋದಲ್ಲಿ ಅವರು ಮಾಡಿದಂಥ ಅವರು ಕೆಲಸ ಇರಬಹುದು, ಬಹುಶಃ ಬಹಳ ಕಮ್ಮಿ ಜನ ನಮ್ಮ ಭಾಗದಲ್ಲಿ ಆ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ನನಗೆ ಅವರ ಒಂದು ಗುಣ ಯಾವುದು ನನಗೆ ಬಹಳ ಇಷ್ಟ ಆಗಿರ್ತದೆ, ಅವ್ರ ಸರಳತನೆ. ನಾನಿನ್ನ MLA ಆಗಿರಲಿಲ್ಲ ಆವಾಗ. ಏನು ಅವರವ್ರ ಕೆಲಸ ಬೇರೆಯವ್ರ ಕಡೆಯಿಂದ ಮಾಡಿಸಿದ್ರು. ಆವಾಗ ಅವ್ರಿಗೆ ನೋಡಿ ಎಲ್ಲ MLAಗಳು ಸ್ವಲ್ಪ ಮುಜುಗರ ಆಯ್ತು ಎಲ್ಲರಿಗೂ. ಇಲ್ಲ ಸರ್, ನಾವು ಹಂಗೆ ಮಾಡಿಸ್ಕೊಂಡು ನೀವು ನೋಡಿದ್ರೆ ಎಲ್ಲ ನೀರು ತರೋದ್ರಿಂದ ಆಗಲಿ, ಹಾಸಿಗೆ ದಿಂಬ ಹಾಕೋದಾಗಲಿ ನೀವೇ ಮಾಡಿದ್ರಿ, ನಮಗೆ ಒಂದು ದೊಡ್ಡ ಪಾಠ ಕಲಿಸಿದ್ರಿ ತಾವು ಸರಳದ ತನದು ಅಂತ ಹೇಳ್ತಾ ಇದ್ರು ಅವರು. ಸೊ ನಾನು ಕೂಡ ಅವತ್ತು ಒಂದು ದೊಡ್ಡ ಪಾಠ ಕಲಿತೆ. ವ್ಯಕ್ತಿ ಎಷ್ಟೇ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕೂಡ, ಎಷ್ಟೇ ದೊಡ್ಡವರಾದರೂ ಕೂಡ, ನೀವು ಎಷ್ಟು ಸರಳತೆಯಿಂದ ಇರ್ತೀರಾ ಅಷ್ಟೇ ಜನ ನಿಮಗೆ ಮೆಚ್ತಾರೆ, ಅಷ್ಟೇ ಜನ ನಿಮಗೆ ಸಮೀಪ ಆಗ್ತಾರೆ. ನನಗೆ ಅವಾಗೇ ಹೇಳಿದ್ರು ಅವರು, ನೀವು ಎಷ್ಟು ಸರಳವಾಗಿರ್ತೀರಾ ಅಷ್ಟೇ ಹೆಚ್ಚು ಜನ ಸಂಬಂಧ ಬೆಳೆಸ್ತಾರೆ ನಿಮ್ಮ ಹತ್ರ. ಸಂಬಂಧದಿಂದ ಸಂಘಟನೆ ಆಗ್ತದೆ, ಸಂಘಟನೆಯಿಂದ ಸಂರಕ್ಷಣೆ ಆಗ್ತದೆ ಅಪ್ಪ ಅಂದ್ಬಿಟ್ಟು ನನಗೆ ಅವ್ರು ಹೇಳಿರೋ ಮಾತು ಇನ್ನೂ ಕೂಡ ನೆನಪಿದೆ. ಸೊ ಅದರಿಂದ ನಾನು ಹೇಳ್ದಂಗೆ ಅವರು ಬರೇ ಒಂದು ಸಮಾಜಕ್ಕಷ್ಟೇ ಸೀಮಿತ ಅಲ್ಲ, ನಮ್ಮಂಥವರಿಗೆಲ್ಲ ಸ್ಫೂರ್ತಿಯಾಗಿದ್ದರು, ನಮ್ಮಂಥವರಿಗೆಲ್ಲ ದಾರಿದೀಪ ಆಗಿದ್ದರು. ಮತ್ತು ವಿಶೇಷವಾಗಿ ನಮ್ಮ ಕುಟುಂಬಕ್ಕೆ ಕೂಡ ಅವರು ಬಹಳ ಸಮೀಪರಾಗಿದ್ದರು. ಅವರು ಹಾಕಿರುವಂಥ ಹಾದಿ ಮೇಲೆ ಇವತ್ತು ಈಶ್ವರ್ ಸಾಹೇಬರು ಮತ್ತು ಸಾಗರ್ ಅವರು ನಡೆದಿದ್ದಾರೆ. ಬುದ್ಧ ಬಸವ ತತ್ವವನ್ನು ಅಳವಡಿಸ್ಕೊಂಡು ಇವತ್ತು ಬಹಳ ಕಮ್ಮಿ ಜನ ರಾಜಕೀಯ ಮಾಡ್ತಾ ಇದ್ದಾರೆ. ಇವತ್ತು ಈಶ್ವರ್ ಸಾಹೇಬರು ಕೂಡ ಅದೇ ನಿಟ್ಟಿನಲ್ಲಿ, ಅದೇ ಹಾದಿನಲ್ಲಿ ದೊಡ್ಡವರು ಹಾಕಿರುವಂಥ ಮಾರ್ಗದಲ್ಲಿ ನಡೆದಿದ್ದಾರೆ. ಅವ್ರು ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ನಾನಾಗಿರ್ಬೋದು, ಡಾಕ್ಟರ್ ಅಜಯ್ ಸಿಂಗ್ ಆಗಿರ್ಬೋದು, ಎಲ್ಲ ಯುವಕರು ಕೂಡ ನಾವು ನಡಿತೀವಿ ಅಂತ ಒಂದು ಪ್ರಮಾಣ ಮಾಡಬೇಕಾಗ್ತದೆ. ಅವರ ತತ್ವ ಸಿದ್ಧಾಂತ ನಮ್ಮ ನಾಡಿಗೆ ಮತ್ತು ನಮ್ಮ ಸಮಾಜಕ್ಕೆ ಇನ್ನೂ ಕೂಡ ಪ್ರಸ್ತುತ ಇದೆ ಮತ್ತು ಬಹಳ ಅವಶ್ಯಕತೆ ಇದೆ ಅಂತ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ಮತ್ತು ಈ ಕಷ್ಟದ ಕಾಲದಲ್ಲಿ ಇಡೀ ಕುಟುಂಬಕ್ಕೆ ಈ ತುಂಬಲಾರದಂಥ ನಷ್ಟ ಏನಿದೆ, ಇದು ಈ ನೋವಿನ ಸಂಗತಿನಲ್ಲಿ ಅವರಿಗೆ ಅಪಾರವಾದಂಥ ಶಕ್ತಿ ದೇವರು ಕೊಡಲಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ನಮಸ್ಕಾರ.